ಹಾಯ್ ಗೈಸ್, ವೆಲ್ಕಮ್ ಟು ವಿದ್ಯಾಭೇರು ಅಕಾಡೆಮಿ. ಎಲ್ಲರೂ ಕೇಳ್ತಾ ಇದ್ರಿ ಮ್ಯಾಮ್ ಏನೇನು ಇನ್ಸ್ಟ್ರಕ್ಷನ್ಸು ಅದು ಇದು ಗ್ರೂಪಲ್ಲೆಲ್ಲ ಬರೀ ಅದನ್ನೇ ಓದ್ತಾ ಇದ್ರಿ. ಸಿಂಪಲಾಗಿ ಹೇಳ್ತಾ ಇದ್ದೀನಿ ಏನು ಇನ್ಸ್ಟ್ರಕ್ಷನ್ಸ್ ಅಂತ ಆಲ್ರೆಡಿ ಕ್ಲಾಸಲ್ಲೂ ಕೂಡ ಹೇಳಿದ್ದೀನಿ. ಸೊ ಫಸ್ಟ್ ಆಫ್ ಆಲ್ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಇತ್ತೀಚೆಗೆ ಬಸ್, ರೈಲು ಇತ್ಯಾದಿ ವಿಳಂಬವಾಗುತ್ತಿರುವ ಹಿನ್ನೆಲೆಯಲ್ಲಿ ನಿಗದಿತ ಸಮಯಕ್ಕಿಂತ 2 ಗಂಟೆ ಮೊದಲು ಪರೀಕ್ಷಾ ಕೇಂದ್ರವನ್ನು ತಲುಪುವುದು, ಅಭ್ಯರ್ಥಿಗಳು ಹೆಚ್ಚಿನ ಮುನ್ನೆಚ್ಚರಿಕೆಯಿಂದ ವ್ಯವಸ್ಥೆ ಮಾಡಿಕೊಳ್ಳುವುದು ಸೂಕ್ತ ಅಂತ ಹೇಳಿದ್ದಾರೆ. ರೈಟ್. ಈಗ ಫಸ್ಟ್ ಆಫ್ ಆಲ್ ನಿಮಗೆ ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇರೋದು ಎಷ್ಟು ಗಂಟೆಗೆ? 2 o'clock ಅಂತಂದರೆ ಬೈ 12 o'clock ಅನ್ನೋಷ್ಟೊತ್ತಿಗೆ ನೀವು ಅಲ್ಲಿ ಯಾವ್ಯಾವ ಸೆಂಟರಿಗೆ ಹೋಗಬೇಕೋ ಅಲ್ಲಿ ರೀಚ್ ಆಗಿಬಿಡಿ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಈಗ ಆಲ್ರೆಡಿ ಮಳೆ ಬರ್ತಾ ಇದೆ, ಅವು ಇವು ಡಿಲೇ ಆಗ್ತಾ ಇರುತ್ತೆ, ಸುಮ್ಮನೆ ಲೇಟಾಗಿ ಹೋಗಿ ನೀವು ರೀಸನ್ ಕೊಡಬಾರ್ದು ಅಂತ ಅಷ್ಟೇ. ಆ್ಯಂಡ್ ದೆನ್ ನೆಕ್ಸ್ಟ್ ನೋಡಿ, ಇಲ್ಲಿ ಫೋನ್ ಆಗಿರ್ಬೋದು, ಬ್ಲೂಟೂತ್ ಆಗಿರ್ಬೋದು, ಕ್ಯಾಲ್ಕುಲೇಟರ್, ಪೇಪರ್, ಚೀಟಿ, ಬುಕ್ಸ್ ಇನ್ಯಾವುದು ಕೂಡ ತೊಗೊಂಡೋಗೋ ಆಗಿಲ್ಲ. ಒಟ್ಟಿನಲ್ಲಿ ಎಲೆಕ್ಟ್ರಾನಿಕ್ ಐಟಮ್ಸ್ಗಳನ್ನು ಕೂಡ ತೊಗೊಂಡೋಗೋ ಆಗಿಲ್ಲ. ದೆನ್ ನೆಕ್ಸ್ಟ್ ಬಂದುಬಿಟ್ಟೇನು, ನೀವು ಯಾವುದನ್ನು ತೊಗೊಂಡೋಗಬೇಕು ಅಂತಂದರೆ ನಿಮ್ಮ ಒಂದು ಅಡ್ಮಿಟ್ ಕಾರ್ಡ್ ಜೊತೆಗೆ ಒಂದು ಲೈಕ್ ಒರಿಜಿನಲ್ ಐಡೆಂಟಿಟಿ ಕಾರ್ಡ್, ಲೈಕ್ ಗೌರ್ಮೆಂಟ್ ಐ ಡಿ ಯಾವ್ಯಾವಿದ್ದಾವೆ, ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು, ಅಥವಾ ಪಾಸ್ಪೋರ್ಟ್ ಆಗಿರ್ಬೋದು, ಆಧಾರ್ ಕಾರ್ಡ್ ಆಗಿರ್ಬೋದು, ಪಾನ್ ಕಾರ್ಡ್ ಆಗಿರ್ಬೋದು, ಮತ್ತು ಎಲೆಕ್ಷನ್ ವೋಟರ್ ಐ ಡಿ ಯಾವುದಾದ್ರೂ ತೊಗೊಂಡೋಗಿ. ಒಟ್ಟಿನಲ್ಲಿ ಬೆಟರ್ ಯು ಟೇಕ್ ಆಧಾರ್ ಕಾರ್ಡ್ ಆ್ಯಂಡ್ ಒನ್ ಮೋರ್ ಎನಿ ಅದರ್ ಗೌರ್ಮೆಂಟ್ ಐ ಡಿ. ಓಕೆ. ದೆನ್ ನೆಕ್ಸ್ಟು, ಅಭ್ಯರ್ಥಿಗಳು ಪರೀಕ್ಷಾ ಕೊಠಡಿಯ ಒಳಗೆ ಯಾವುದೇ ರೀತಿಯ ಕೈಗಡಿಯಾರವನ್ನು ಕಟ್ಟಿಕೊಂಡು ತೆಗೆದುಕೊಂಡು ಹೋಗುವಂತಿಲ್ಲ ಅಂತ ಹೇಳಿದ್ದಾರೆ. ಹಾಗಾದರೆ ಲೈಕ್ ನೀವು ವಾಚ್ ಅಲೌಡ್ ಇಲ್ಲಪ್ಪ, ಯಾವುದೇ ಥರ ವಾಚ್ಗಳು ಕೂಡ ಅಲೌಡ್ ಇಲ್ಲ ಅಂತ ಹೇಳಿದ್ದಾರೆ ಅಂದಮೇಲೆ ನೀವು ಅಲ್ಲಿ ಹೋದ್ಮೇಲೆ ಎಕ್ಸಾಮ್ ಸೆಂಟರ್ ಒಳಗಡೆ ನೀವು ಕೂತಿರ್ತೀರಲ್ವ, ಅಲ್ಲಿ ನಿಮಗೆ ವಾಲ್ ಕ್ಲಾಕ್ ಹಾಕಿದಾರಾ ಅನ್ನೋದು ನೀವು ನೋಡಬೇಕು. ಓಕೆ. ವಾಲ್ ಕ್ಲಾಕ್ ಹಾಕಿಲ್ಲ ಅಂತಂದರೆ ಕೇಳಿಬಿಟ್ಟು ತರಿಸ್ಕೊಳ್ಳಿ, ಸರ್ ನಮಗೆ ಬೇಕು, ಸ್ವಲ್ಪ ಅರೇಂಜ್ ಮಾಡಿ ಅಂತ ನೀವು ಬಾಯ್ಬಿಟ್ಟು ಕೇಳಿ ಪ್ಲೀಸ್. ಓಕೆ. ದೆನ್ ಅಭ್ಯರ್ಥಿಗಳು ಪರೀಕ್ಷೆ ಪ್ರಾರಂಭವಾಗುವ ಮೊದಲನೇ ಬೆಲ್ ಆದ ತಕ್ಷಣ ಮಧ್ಯಾಹ್ನ 1:40 ನಂತರ ಪರೀಕ್ಷಾ ಕೊಠಡಿಯನ್ನು ಪ್ರವೇಶಿಸಿ ತಮ್ಮ ನಿಗದಿತ ಆಸನಗಳಲ್ಲಿ ಕುಳಿತುಕೊಳ್ಳಬೇಕು ಅಂತ ಹೇಳಿದ್ದಾರೆ. ಓಕೆ. ಲೈಕ್ 1:40 ಆದಮೇಲೆ ಅಲ್ಲೆಲ್ಲ ಕೂರಿಸ್ಬಿಡ್ತಾರೆ, ಅದೆಲ್ಲ ನಿಮಗೆ ಬೇಡವೇ ಬೇಡ. 3ನೇ ಬೆಲ್ ಅಂದರೆ ಮಧ್ಯಾಹ್ನ ನಂತರ ಓಕೆ 2 ಗಂಟೆ ಆದಮೇಲೆ ಯಾರನ್ನೂ ಕೂಡ ಒಳಗಡೆ ಬಿಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಭ್ಯರ್ಥಿಗಳು ನೀಲಿ ಅಥವಾ ಕಪ್ಪು ಶಾಯಿಯ ಬಾಲ್ ಪಾಯಿಂಟ್ ಪೆನ್ನನ್ನು ಮಾತ್ರ ಉಪಯೋಗಿಸಬೇಕು. ಸಿ ಗೈಸ್, ಬೆಟರ್ ಯು ಟೇಕ್ ಬ್ಲೂ ಕಲರ್ ಪೆನ್. ಇವನ್ ನಾನು ಎಕ್ಸಾಮ್ ಬರೆಯೋಕ್ಕೆ ಹೋದಾಗ ಈ KPSCಯಲ್ಲೆಲ್ಲ ಬ್ಲೂ ಆ್ಯಂಡ್ ಬ್ಲ್ಯಾಕ್ ಅಂತ ಮೆನ್ಷನ್ ಮಾಡಿದ್ರು, ಬಟ್ ಸ್ಟಿಲ್ ಅಲ್ಲಿ ಬ್ಲೂನೇ ರೆಫರ್ ಮಾಡಿ ಅಂತ ಅಂದ್ಬಿಟ್ಟು ನಮಗೆ ಬರ್ಸಿದ್ರು. ಸೊ ಅಪ್ ಟು ಯು, ನಾನು ಹೇಳೋದಂಗೆ ಹೇಳಿದ್ದೀನಿ. ದೆನ್ OMR ಶೀಟ್ ಕೊಡ್ತಾರೆ. OMR ಶೀಟಲ್ಲಿ ಮೊದಲನೇ ಬೆಲ್ ಆದ ನಂತರ ನೀಡಲಾದ OMR ಉತ್ತರ ಪತ್ರಿಕೆಯಲ್ಲಿ ನಿಮ್ಮ ಹೆಸರನ್ನು ಬರೀಬೇಕು ಅಂತಿದೆ. ಪ್ಲೀಸ್ ಕ್ಯಾಪಿಟಲ್ ಲೆಟರ್ಸ್ನಲ್ಲಿ ಕರೆಕ್ಟಾಗಿ ಬರೀರಿ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಬೇಡಿ. ಓಕೆ. ಹೇಳಿದ್ದೀನಿ ಯಾವ ಥರ ಬರೀಬೇಕು ಅಂತಂದ್ಬಿಟ್ಟು ನಿಮ್ಮ ಹೆಸರುಗಳನ್ನು. ಹಾಗೆ ನಿಮ್ಮ ಇನ್ಶಿಯಲ್ಸ್ 2 ಇತ್ತಂದರೆ ಮಧ್ಯದಲ್ಲಿ ಒಂದು ಗ್ಯಾಪ್ ಇಟ್ಟು ಬರೀಬೇಕು. ದೆನ್ ನಂತರ ಬೆಲ್ ಸಮಯ ಸೂಚನೆಗಳಂತೆ ಅಭ್ಯರ್ಥಿಗಳು DCT ಸಂಖ್ಯೆಯನ್ನು OMR ಉತ್ತರ ಪತ್ರಿಕೆಯಲ್ಲಿ ಬರೆದು ಅದಕ್ಕೆ ಸಂಬಂಧಿಸಿದ ವೃತ್ತಗಳನ್ನು ಸಂಪೂರ್ಣವಾಗಿ ತುಂಬಬೇಕು. ಇದನ್ನು ಪ್ರಾಕ್ಟೀಸ್ ಮಾಡಿಸಿದ್ದೀನಿ ನಿಮಗೆ. ಓಕೆ. ಏನು ಸಂಖ್ಯೆ ನಿಮ್ಮದು ಅಡ್ಮಿಟ್ ಕಾರ್ಡಲ್ಲಿ ನಂಬರ್ ಇರ್ತೈತಲ್ಲ, ಆ ನಂಬರ್ನ ಅಲ್ಲಿ ಬರೆದ್ಬಿಟ್ಟು ಫಿಲಪ್ ಮಾಡಬೇಕು. ಅಭ್ಯರ್ಥಿಗಳು ಪ್ರಶ್ನೆ ಪತ್ರಿಕೆಯ ವರ್ಷನ್ ಕೋಡ್ ಮತ್ತು ಕ್ರಮ ಸಂಖ್ಯೆಯನ್ನು OMR ಶೀಟ್ ಉತ್ತರ ಮೀನ್ಸ್ ನಿಮಗೆ ಆಲ್ರೆಡಿ ಮಾಡಿಸಿದ್ದೀನಿ. ನಿಮ್ಗೆ ಯಾವ ವರ್ಷನ್ ಬಂದಿರುತ್ತೆ, ಫಾರ್ ಎಕ್ಸಾಂಪಲ್ A1 ಬಂದಿತ್ತಾ, A1 ಅನ್ನೋದಕ್ಕೆ ಎನ್ಸರ್ಕಲ್ ಮಾಡಿಬಿಟ್ಟು ನಿಮಗೆ ಏನು ನಂಬರ್ ಬಂದಿರ್ತೈತಲ್ಲ ವರ್ಷನ್ನು, ಅದನ್ನು ಬರೆದ್ಬಿಟ್ಟು ನಂಬರ್ನ ಬರೀಬೇಕು. ಆ್ಯಂಡ್ ದೆನ್ ಅಭ್ಯರ್ಥಿಗಳು ಪ್ರಶ್ನೆ ಪತ್ರಿಕೆಯ ವರ್ಷನ್ ಕೋಡ್, ಕ್ರಮ ಸಂಖ್ಯೆಯನ್ನು ಮತ್ತು OMR ಉತ್ತರ ಕ್ರಮ ಸಂಖ್ಯೆಯನ್ನು ನಾಮಿನಲ್ ರೂಲ್ನಲ್ಲಿ ಬರೆಯಬೇಕು. ಅದನ್ನು ಅವ್ರು ಹೇಳ್ತಾರೆ ನಿಮಗೆ, ಇನ್ಸ್ಟ್ರಕ್ಷನ್ ಡೋಂಟ್ ವೆರಿ, ಇನ್ವಿಜಿಲೇಟರ್ ಬಂದಿರ್ತಾರಲ್ಲ ಅವ್ರು ಮಾಡ್ತಾರೆ. ಪರೀಕ್ಷೆಯ ನಿಗದಿತ ಸಮಯ ಮುಗಿಯುವವರೆಗೂ ಅಭ್ಯರ್ಥಿಗಳು ಪರೀಕ್ಷಾ ಕೊಠಡಿಯಿಂದ ಹೊರಗೆ ಹೋಗುವ ಅನುಮತಿ ನೀಡಲಾಗುವುದಿಲ್ಲ. ಸಿ ಗೈಸ್, ಆಲ್ರೆಡಿ ಹೇಳಿದ್ದೀನಿ, ನೀವು ನಿಮ್ಮ ಏನೇನೆಲ್ಲ ಕಾರ್ಯಗಳಿದಾವೆ ಅದನ್ನೆಲ್ಲ ಮುಗಿಸ್ಕೊಂಬಿಟ್ಟು ಹೋಗಿ. ಮಿನ್ಬಿಟ್ವಿನೂ ನಿಮ್ಮನ್ನು ಹೊರಗಡೆ ಹೋಗೋದಕ್ಕೆ ಬಿಡೋದಿಲ್ಲ. ಆಮೇಲೆ ಎಕ್ಸಾಮ್ ಬೇಗ ಮುಗೀತು, ನಾನು ಬೇಗ ಹೋಗಬೇಕು ಅಂತ ನೀವು ಕೇಳ್ಕೊಂಡ್ರು ಕೂಡ ಅಲ್ಲಿ ಬಿಡೋದಿಲ್ಲ. ಸೊ ತಾಳ್ಮೆಯಿಂದ 3 ಗಂಟೆವರೆಗೂ ಮೀನ್ಸ್ 3 hours ಕಂಪ್ಲೀಟ್ ಕೂತ್ಕೊಂಡಿರಿ. ದೆನ್ ಡಿಪ್ಲೊಮಾ ಸಾಮಾನ್ಯ ಪ್ರವೇಶ ಪರೀಕ್ಷೆಯ ವೇಳಾಪಟ್ಟಿ, ಬಿಲ್ ಸಮಯ ಹಾಗೂ ಹೆಚ್ಚಿನ ಮಾಹಿತಿ ಈ ವೆಬ್ಸೈಟ್ ಇದೆ. ಇನ್ನೂ ಫರ್ದರ್ ಇನ್ಫಾರ್ಮೇಷನ್ ಬೇಕು ಅಂದರೆ ಈ ವೆಬ್ಸೈಟಿಗೆ ಹೋಗ್ಬೋದು ನೀವು. ದೆನ್ ಇತ್ತೀಚಿನ ದಿನಗಳಲ್ಲಿ ಬ್ಲೂಟೂತ್ ಉಪಕರಣ ಬಳಕೆ ಜಾಸ್ತಿಯಾಗಿರುವುದರಿಂದ ಕಿವಿ ಅಥವಾ ಬಾಯಿಯನ್ನು ಮುಚ್ಚುವ ಬಟ್ಟೆಯನ್ನು ಅಥವಾ ಯಾವುದೇ ರೀತಿಯ ಫೇಸ್ ಮಾಸ್ಕನ್ನು ಧರಿಸಿ ಪರೀಕ್ಷಾ ಕೊಠಡಿ ಪ್ರವೇಶಿಸುವಂತಿಲ್ಲ ಅಂತಿದೆ. ಅಂದರೆ ಯಾವುದೇ ಥರ ಮಾಸ್ಕ್ಗಳನ್ನು ಹಾಕೊಂಡು ಹೋಗ್ಬೇಡಿ ಅಂತ ಹೇಳ್ತಾ ಇದ್ದಾರೆ. ಬಿಕಾಸ್ ಲೈಕ್ ಬ್ಲೂಟೂತ್ ಯೂಸ್ ಮಾಡಿಕೊಂಡು ಕಾಪಿ ಹೊಡಿತಾರೆ ಅಂತಂದ್ಬಿಟ್ಟು. ದೆನ್ ಅಭ್ಯರ್ಥಿಗಳು ತುಂಬು ತೋಳಿನ ಶರ್ಟ್ ಧರಿಸಿ ಹಾಜರಾಗಬಾರದು ಹಾಗೂ ಯಾವುದೇ ರೀತಿಯ ಆಭರಣಗಳನ್ನು ಧರಿಸಿ ಪರೀಕ್ಷೆಗೆ ಹಾಜರಾಗುವಂತಿಲ್ಲ ಎಕ್ಸೆಪ್ಟ್ ಮಂಗಳಸೂತ್ರ. ಲೈಕ್ ಬಾಯ್ಸ್ ಕೇಳ್ತಾ ಇದ್ರಿ ಮ್ಯಾಮ್ ಆ ಥರ ಹಾಕೊಂಡು ಹೋಗಬೇಕು ಅಂತಂದ್ಬಿಟ್ಟು, ನೀವೇನು ಮಾಡಿ ಜೀನ್ಸ್ ಮಾತ್ರ ಹಾಕ್ಕೊಂಡೇ ಹೋಗ್ಬೇಡಿ. ದೆನ್ ಫುಲ್ ಶರ್ಟ್ ಕೂಡ ಹಾಕೊಂಡು ಹೋಗ್ಬೇಡಿ. ನಾರ್ಮಲ್ ಒಂದು ಆಫ್ ಮೀನ್ಸ್ ನಿಮ್ಗೆ ಹತ್ರ ಹೆಂಗೋ ಶರ್ಟ್ಸ್ ಇರುತ್ತೆ, ಒಂದು ಶರ್ಟ್ ಹಾಕ್ಕೊಳ್ಳಿ. ಒಂದು ನಾರ್ಮಲ್ ಈವನ್ ಟ್ರ್ಯಾಕ್ ಪ್ಯಾಂಟ್ ಹಾಕೊಂಡು ಹೋದ್ರೂ ಪರವಾಗಿಲ್ಲ. ಜೀನ್ಸ್ ಇಲ್ಲ ಅಂತಂದ್ರೆ ನಾರ್ಮಲ್ ಟ್ರೌಸರ್ ಅಥವಾ ಟ್ರ್ಯಾಕ್ ಪ್ಯಾಂಟ್ ಹಾಕೊಂಡು ಹೋದ್ರೂ ಬೆಟರೇ. ಓಕೆ. ದೆನ್ ಗರ್ಲ್ಸ್ ನೀವು ಅಷ್ಟೇ ಲೈಕ್ ಚೂಡಿದಾರ ಹಾಕ್ಕೊಂಡೋಗಿ, ನೀವು ಕೂಡ ಜೀನ್ಸ್ ಎಲ್ಲ ಹಾಕೊಂಡು ಹೋಗ್ಬೇಡಿ. ಓಕೆ. ಶೂಸ್ನ ಹಾಕ್ಕೋಬೇಡಿ. ಆಮೇಲೆ ಲೈಕ್ ದುಪ್ಪಟ್ಟ ಇರೋದು ಕೂಡ ಹಾಕೊಂಡು ಹೋಗ್ಬೇಡಿ. ಸಮ್ಟೈಮ್ಸ್ ದುಪ್ಪಟ್ಟನ ಕೂಡ ಹೊರಗಡೆ ಇಡಿಸ್ಬಿಡ್ತಾರೆ. ಸೊ ಬೆಟರ್ ಕುರ್ತಿನ ವೇರ್ ಮಾಡಿ. ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಪ್ರಕಟಿಸಿರುವ ವಸ್ತ್ರ ಸಂಹಿತೆಯನ್ನು ಅಭ್ಯರ್ಥಿಗಳು ಕಡ್ಡಾಯವಾಗಿ ಪಾಲಿಸತಕ್ಕದ್ದು ಅಂತಿದೆ. ಅದರಲ್ಲಿ ಇದಿಷ್ಟನ್ನೇ ಫಾಲೋ ಮಾಡ್ರಪ್ಪ. ಜೀನ್ಸ್ಗಳನ್ನು ಹಾಕೊಂಡು ಹೋಗ್ಬೇಡಿ, ಫುಲ್ ಶರ್ಟ್ನ ಹಾಕೊಂಡು ಹೋಗ್ಬೇಡಿ, ಶೂಸ್ನ ಹಾಕೊಂಡು ಹೋಗ್ಬೇಡಿ, ವಾಚ್ಗಳನ್ನು ಹಾಕೊಂಡು ಹೋಗ್ಬೇಡಿ. ಆಮೇಲೆ ಹುಡುಗಿರು ಕಿವಿಗಳಲ್ಲಿ ಕತ್ತಲ್ಲಿ ಚೈನ್ಗಳಿತ್ತು, ಕಾಲಲ್ಲಿ ಚೈನ್ ಇತ್ತು ಅಂದರೆ ಅದನ್ನೆಲ್ಲ ಮನೆಯಲ್ಲಿ ಬಿಚ್ಚಿಟ್ಟೋಗಿ ಅಲ್ಲಿ ಹೋಗ್ಬಿಟ್ಟು ಎಕ್ಸಾಮ್ ಸೆಂಟರ್ನಲ್ಲಿ ತಡ್ಕಾಡಬೇಡಿ. ಬಿಕಾಸ್ ಬಂಗಾರ ಆಗಿರೋದ್ರಿಂದ
ಲೈಕ್ ಕಳ್ಕೊಂಡ್ರೆ ತುಂಬಾ ಲಾಸ್, ರೈಟ್? ಸೊ ಕೇರ್ಫುಲ್ಲಾಗಿರಬೇಕು, ತಲೆ ಎಲ್ಲ ಈ ಕಡೆನೇ ಇರಬಾರ್ದು. ಆಮೇಲೆ ಇನ್ನೊಂದು ನಮ್ಮ ವಿದ್ಯಾರ್ಥಿಗಳಿಗೆ ಏನು ಹೇಳ್ತೀನಪ್ಪ ಅಂತಂದರೆ, ಕೂಲಾಗಿ ಕಾಮಾಗಿ OMR ಶೀಟ್ ಫಿಲಪ್ ಮಾಡೋಕ್ಕೂ ಮುಂಚೆ ಯಾವ ನಂಬರಿಗೆ ಹಾಕ್ತಾ ಇದ್ದೀರಾ ಅದನ್ನೊಂದು ಸತಿ ನೋಡಿಬಿಟ್ಟು ಕ್ಲಿಯರಾಗಿ ನೀವು ಕಾನ್ಫಿಡೆಂಟ್ ಇತ್ತು ಅಂತಂದರೆ ಹಾಕಿ. ಇಲ್ಲ ಇನ್ನೂ ಒಂದು ಸತಿ ಟೈಮ್ ತಗೋತೀರಾ ಅಂತಂದರೆ ಇನ್ನೂ ಹೆಂಗಿದ್ರೆ 3 hours ಇರುತ್ತೆ ನಿಮಗೆ, ಆರಾಮಾಗಿ ಮಾಡಿ. ಓಕೆ, ಎಲ್ಲ ಟಿಪ್ಸ್ನ ಕ್ಲಾಸಲ್ಲಿ ಕೊಟ್ಟಿದ್ದೀನಿ, ಇದನ್ನು ಹುಷಾರಾಗಿ ಫಾಲೋ ಮಾಡಿ. ಇಟ್ ಇಸ್ ದ ಎಂಡ್ ಮೂಮೆಂಟ್. ಮತ್ತೆ DCET ಬರೀತೀರಾ ಅಂದ್ರೂ ಬೇಡ, ಈ DCETಯಲ್ಲೇ ಒಳ್ಳೆ ರ್ಯಾಂಕಿಂಗ್ ತೊಗೊಂಬಿಡಿ. ಓಕೆ, ಆಲ್ ದ ವೆರಿ ಬೆಸ್ಟ್ ಗೈಸ್. ಇವತ್ತು ಚಾಮುಂಡಿ ಬೆಟ್ಟದಲ್ಲಿ ನಾವು ಪೂಜೆ ಮಾಡಿಸ್ತೀವಿ ಈವ್ನಿಂಗ್ ಟೈಮು, ನಮ್ಮ ವಿದ್ಯಾಭೇರು ಅಕಾಡೆಮಿ ಪ್ರಯುಕ್ತ. ಎಲ್ಲರಿಗೂ ಆ ದೇವರು ಒಳ್ಳೇದು ಮಾಡಲಿ, ತಾಯಿಯ ಅನುಗ್ರಹ ಬೇಕೇ ಬೇಕು. ಓಕೆ, ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.